ಕನಕಪುರ. ಇಂದಿನ ಸಾಲಿನಲ್ಲಿ ಸೊಸೈಟಿಯಲ್ಲಿ ಆಗಿರುವ ಹಣ ದುರುಪಯೋಗದ ಬಗ್ಗೆ 20 ವರ್ಷ ಮರುಲೆಕ್ಕ ಪರಿಶೋಧನೆ ಮಾಡಲಾಗುತ್ತಿದೆ. ಇದರ ವರದಿ ಕೈ ಸೇರುವವರೆಗೆ ಸೊಸೈಟಿ ಗಳಿಸಿರುವ ಲಾಭಾಂಶವನ್ನು ಬಹಿರಂಗಪಡಿಸಲಾಗದು ಎಂದು ಸರ್ ಎಂ ವಿಶ್ವೇಶ್ವರಾಯ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ನಿಮಿತ್ತದ ಅಧ್ಯಕ್ಷರಾದ ಟಿ ಜಯರಾಮ್ ತಿಳಿಸಿದ್ದಾರೆ. ನಗರದ ಶ್ರೀಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಸೊಸೈಟಿಯ 26ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗಾಗಲೇ 16 ವರ್ಷದ ಲೆಕ್ಕ ಪರಿಶೋಧನಾ ವರದಿ ಮುಗಿದಿದ್ದು, ಇನ್ನು 4 ವರ್ಷ ಮರು ಲೆಕ್ಕ ಪರಿಶೋಧನಾ ವರದಿ ಕೈ ಸೇರಬೇಕಾಗಿದೆ. ಅದು ಬಂದ ನಂತರ ಮತ್ತೆ ಸರ್ವ ಸದಸ್ಯರ ಸಭೆಯನ್ನು ಕರೆದು ಸಭೆಯ ಗಮನಕ್ಕೆ ಲಾಭ ನಷ್ಟದ ಬಗ್ಗೆ ತಿಳಿಸಲಾಗುವುದು ಎಂದು ಹೇಳಿದರು. ಪ್ರಸಕ್ತ ಸಾಲಿಗೆ 25 ವರ್ಷ ತುಂಬಿ 26ನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ 2,37,00,000 ದುರುಪಯೋಗವಾಗಿರುವ ಬಗ್ಗೆ ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಇದರ ಆಧಾರದ ಮೇಲೆ ಮರುಲೆಕ್ಕ ಪರಿಶೋಧನೆ ನಡೆಯುತ್ತಿದ್ದು, ಈ ವರದಿಯು ಬಂದ ನಂತರ ಸಂಪೂರ್ಣ ಮಾಹಿತಿ ಲಭ್ಯವಾದ ನಂತರ ಲಾಭ ನಷ್ಟದ ಬಗ್ಗೆ ಸರಿಯಾಗಿ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದರು. ಸೊಸೈಟಿಯ ಸದಸ್ಯರಾದ ಕೆ.ಬಿ. ಸಿದ್ದರಾಜು ಮತ್ತು ಸಂತೂರಂರವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ಸದಸ್ಯರಿಗೆ ₹1 ಲಾಭಾಂಶವನ್ನು ವಿತರಣೆ ಮಾಡಿಲ್ಲ. ಸದಸ್ಯರು ಸೊಸೈಟಿಯಲ್ಲಿ ಇಟ್ಟಿರುವ ಹಣಕ್ಕೆ ಯಾರು ಗ್ಯಾರಂಟಿ ಎಂದು ಪ್ರಶ್ನಿಸಿದರು. ಇಂದಿನ ಆಡಳಿತ ಮಂಡಳಿಯವರು ಸೊಸೈಟಿಯ ಹಣವನ್ನು ತಿಂದವರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಎಂದು ಮತ್ತೆ ಮರುಪ್ರಶ್ನೆ ಮಾಡಿದರು. ಇಂದಿನವರು ಕಳ್ಳತನ ಮಾಡಿಯಾದರೂ ಸದಸ್ಯರಿಗೆ ಲಾಭಾಂಶವನ್ನು ವರ್ಷವಾರು ನೀಡುತ್ತಿದ್ದರು. ನೀವು ಅವರನ್ನು ತೋರಿಸಿ ಸದಸ್ಯರಿಗೆ ಯಾವುದೇ ಲಾಭಾಂಶವನ್ನು ತೋರುತ್ತಿಲ್ಲವೆಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನ ಆಯವ್ಯಯವನ್ನು ಮಂಡಿಸಿದ ನಂತರ 2025-26ನೇ ಸಾಲಿಗೆ ಆಯವ್ಯಯದ ಬಗ್ಗೆ ಸಭೆಯ ಒಪ್ಪಿಗೆ ಪಡೆಯಲಾಯಿತು. ಕಚೇರಿಯ ಬಾಡಿಗೆ, ಮುದ್ರಣಾ ವೆಚ್ಚ, ಸಿಬ್ಬಂದಿ ಸಂಬಳ, ಪ್ರಯಾಣ ವೆಚ್ಚ, ಅಂಚೆ ಮತ್ತು ದೂರವಾಣಿ ವೆಚ್ಚ, ಕಚೇರಿ ನಿರ್ವಹಣೆ, ನಿತ್ಯ ನಿಧಿ, ಕಮಿಷನ್, ವೃತ್ತಪತ್ರಿಕೆ, ಜಾಹೀರಾತು, ಅತಿಥಿ ಸತ್ಕಾರ, ದೇಣಿಗೆ ಮತ್ತು ಪ್ರತಿಭಾ ಪುರಸ್ಕಾರ, ವಿದ್ಯುತ್ ಬಿಲ್, ಸಿಬ್ಬಂದಿ ಯೋಗಕ್ಷೇಮ, ವಿಮೆ, ವಾರ್ಷಿಕ ಮಹಾಸಭೆ ವೆಚ್ಚ, ಆಡಳಿತ ವೆಚ್ಚ, ಪೂಜಾ ಖರ್ಚು, ಪೀಠೋಪಕರಣ, ಕಾವಲುಗಾರರ ವೇತನ, ವಿದ್ಯುತ್ ಉಪಕರಣ, ಗಣಕಿ ಯಂತ್ರಗಳು, ದುರಸ್ತಿ ಮತ್ತು ನಿರ್ವಹಣಾ ವೆಚ್ಚ ಸೇರಿ ಕಳೆದ ಸಾಲಿನಲ್ಲಿ 58,03,000 ವೆಚ್ಚವಾಗಿದ್ದು, ಮುಂದಿನ ಸಾಲಿಗೆ 62,09,000 ಖರ್ಚಾಗುವುದೆಂಬ ಅಂದಾಜು ಮಾಡಲಾಗಿದ್ದು, ಸದಸ್ಯರು ಒಪ್ಪಿಗೆ ನೀಡಲು ಮಂಡನೆ ಮಾಡಿ ಸಭೆಯ ಒಪ್ಪಿಗೆ ಪಡೆಯಲಾಯಿತು. ಇದೇ ವೇಳೆ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಹಾಗೆಯೇ ಇದೇ ಸಂದರ್ಭದಲ್ಲಿ ಸದಸ್ಯರಿಗೆ ನೀಡಬೇಕಾಗಿದ್ದ ಆಯವ್ಯಯದ ಲೆಕ್ಕಪತ್ರದ ಪುಸ್ತಕ ತಲುಪಿಲ್ಲ. ಸದಸ್ಯರು ಸಭೆಗೆ ಬರುವ ಸಂದರ್ಭದಲ್ಲಿ ಲೆಕ್ಕಪತ್ರ ವೀಕ್ಷಣೆ ಮಾಡಿ ಪ್ರಶ್ನೋತ್ತರದಲ್ಲಿ ಹೇಗೆ ಪಾಲ್ಗೊಳ್ಳುತ್ತಾರೆ ಎಂದು KBS ಸಿದ್ದರಾಜುರವರು ಅಧ್ಯಕ್ಷರನ್ನು ಪ್ರಶ್ನಿಸಿದರು. ಒಟ್ಟಾರೆ ಇಂದಿನ ಸಾಲಿನಲ್ಲಿ ಆಗಿರುವ ಹಣದ ದುರುಪಯೋಗದಿಂದ ಸೊಸೈಟಿಗೆ ಗ್ರಾಹಕರಿಗೆ ಅವರು ಇಟ್ಟಿರುವ ಠೇವಣಿ ಹಣಕ್ಕೆ ಬಡ್ಡಿ ಇನ್ನಿತರೆ ಖರ್ಚು ವೆಚ್ಚಗಳನ್ನು ನಮ್ಮ ಸಾಲಿನಲ್ಲಿ ಗಳಿಸಿರುವ ಲಾಭಾಂಶದಿಂದ ಭರಿಸಲಾಗುತ್ತಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಮರುಲೆಕ್ಕ ಪರಿಶೋಧನಾ ವರದಿ ಕೈ ಸೇರಲಿದ್ದು, ಆ ನಂತರ ಸೊಸೈಟಿ ಲಾಭದತ್ತ ಹೆಜ್ಜೆ ಹಾಕಲಿದೆ. ಸದಸ್ಯರಿಗೆ ಬೋನಸ್ ನೀಡಬಹುದಾಗಿದೆ ಎಂದು ಅಧ್ಯಕ್ಷರಾದ ಟಿ ಜಯರಾಮ್ ಸಭೆಯ ಗಮನಕ್ಕೆ ತಂದರು. ಸಭೆಯ ಆರಂಭದಲ್ಲಿ BDC ಬ್ಯಾಂಕಿನ ಅಧ್ಯಕ್ಷರಾದ MD ವಿಜಯದೇವ್ ಸಭೆಯ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ಸಭೆಯಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ BP ರವಿಪಾಲ್, ನಿಕಟಪೂರ್ವ ಅಧ್ಯಕ್ಷರಾದ K ಚಂದ್ರು, ನಿರ್ದೇಶಕರಾದ ಕಾಮೇಶ್, KP ಪೆರಮಾಳಯ್ಯ, V ಮಲ್ಲೇಶ್, GA ದೇವರಾಜು, KS ಉಮೇಶ್ ಕುಮಾರ್, B ದೇವರಾಜು, RT ಕಾವ್ಯ ಉಪಸ್ಥಿತರಿದ್ದರು. ಉತ್ತರ ಕೊಡಿ. ಈಗ ಬ್ಯಾಂಕ್ ಕಟ್ತೀವಿ ಅಂದ್ಬಿಟ್ಟು ನೀಲಿ ನಕ್ಷೆ ಹಾಕಿದ್ರು. ಎಷ್ಟು ವರ್ಷ ಆಯ್ತು ನೀಲಿ ನಕ್ಷೆ ಹಾಕಿ? ಕೇಳಿ ಹಳೆ ಆಡಳಿತ ಮಂಡಳಿ. ಕಾಮೇಶ್ ಅವರೇ ಕೇಳಿ.
ಕಾಮೇಶ್ವರು ಇದ್ದಾರಾ? ಸರ್ ಕಾಮೇಶ್ವರು ಬ್ಲೂ ಪ್ರಿಂಟ್ ಹಾಕಿದ್ದಲ್ಲ ಅಲ್ಲಿ ರೋಡ್ನಲ್ಲಿ ಫಂಕ್ಷನ್ ಮಾಡಿದಾಗ ಕಟ್ತೀವಿ ಅಂತ ಎಷ್ಟು ವರ್ಷ ಆಯ್ತು ಸರ್? ಎಷ್ಟು ವರ್ಷ ಆಯ್ತು ಸರ್? ಹೇಳಿ. ಹಿಂದಿನ ಆಡಳಿತ ಮಂಡಳಿಯವರೇ ತಿಂದ್ರು ಅವ್ರು ಹೇಳ್ತಿದ್ಬಿಟ್ರು. ಅದು ಹೇಳ್ತಿದ್ದವ್ರು ಹಿಡ್ದಪ್ಪ ಬನ್ನಿ 15 ವರ್ಷ ಲೆಕ್ಕ ಮಾಡ್ತಾ ಇದ್ದಿದ್ರಲ್ಲ, 1 ವರ್ಷಕ್ಕೆ 1 ಲೆಕ್ಕ ಹಾಕಿದ್ರೆ 1 ಲಕ್ಷ ರೂಪಾಯಿ. 1 ಲಕ್ಷ ಇಟ್ಟು 15 ವರ್ಷ ಎಷ್ಟಾಯ್ತು ಅವ್ರು ಆಡಳಿತ ಖರ್ಚು? ಯಾಕೆ ದುಡ್ಡವೆಲ್ಲ ದುಡ್ಡು ಯಾರ್ರಿ? ದುಡ್ಡು ನಮ್ದು. 16 ಡಿವಿಡೆಂಡ್ ಕೊಟ್ಟಿಲ್ಲ ಅಂತ ಕೇಳಿದಾರೆ. ಎಲ್ಲ ಆ ಹಣವಿದ್ದವರು ಕಲ್ಪನ ಮಾಡಿ ಡಿವಿಡೆಂಡ್ ಕೊಡ್ತಿದ್ರು. ನೀವು ನಾವು ತೋರಿಸ್ತೀವಿ ಅಂದ್ಕೊಂಡೇ ಇವತ್ತೇನೋ ಬ್ಲ್ಯಾಕ್ ತೋರಿಸ್ತಾ ಇದ್ರು. ಆಯಿತು, ಸಂತು ಕೊಡ್ತೀವಿ. ಸದಸ್ಯರ ಗಮನಕ್ಕೆ ದಯಮಾಡಿ ಮುಂದಿನ ಕಾರ್ಯಕ್ರಮ ಮುಂದುವರಿಸ್ತೀನಿ ನಾನು. ಮುಂದಿನ ಕಾರ್ಯಕ್ರಮ 2024-25ನೇ ಸಾಲಿನ ಆಯವ್ಯಯಕ್ಕಿಂತ ಹೆಚ್ಚಿನ ಖರ್ಚನ್ನು ಮಂಜೂರುಗೊಳಿಸುವುದು ಹಾಗೂ 2025-26ನೇ ಸಾಲಿನ ಆಯವ್ಯಯ ಮಂಜೂರು ಮಾಡುವುದನ್ನು ವಿವರಿಸಲಿದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಮತಿ ಪದ್ಮಶ್ರೀ. ಸಿದ್ದರಾಜು ಅವನ ಮಂಡನೆ ಆಗ್ಬಿಟ್ಟು ಆಮೇಲೆ ಪ್ರಸ್ತಾವನೆಗೆ ಹೋಗಲ್ಲ. ಎಷ್ಟೋ ಪ್ರಸ್ತಾವನೆ ಪ್ರಶ್ನೆ ಕೇಳುವಂತೆ ಮುಂದಾಗ್ಬಿಡ್ತದೆ. ಸಿದ್ದರಾಜು ಒಂದೇ ಮುಗಿಸಿ ಪ್ರಸ್ತಾವನೆ ಅನುಮೋದನೆ ತಗೊಳ್ಳೋದಿದೆ, ಅದಾದ್ಮೇಲೆ ಪ್ರಸ್ತಾವನೆ. ಕೂದ್ರೆ ನಾವು ಮಾತಾಡುವ ನಾವು ಊಟ ಹೋಗ್ಬೇಡಿ ಅಂತ ಹೇಳಕ್ಕಾಯ್ತದೆ ನಾವು. ಕನಕಪುರಿ ಕಚೇರಿಯ 2024-25ನೇ ಸಾಲಿನ ವಾಸ್ತವಿಕ ವೆಚ್ಚ ಮತ್ತು 2025-26ನೇ ಸಾಲಿನ ಅಂದಾಜು ಆಯವ್ಯಯ ವಿವರಗಳು. ಕಚೇರಿ ಬಾಡಿಗೆ ಅಂದಾಜು ವೆಚ್ಚ 2024-25ರಲ್ಲಿ 2,64,000 ಕೇಳಿದ್ವಿ. ವಾಸ್ತವಿಕ ವೆಚ್ಚ 2,70,000 ಆಗಿದೆ. ವ್ಯತ್ಯಾಸ 6,000. ಅಂದಾಜು 25-26ರಲ್ಲಿ 2,88,000 ಕೋರ್ತಾ ಇದ್ದೀವಿ. ಮುದ್ರಣ ಮತ್ತು ಲೇಖನ ಸಾಮಗ್ರಿ ಅಂದಾಜು ವೆಚ್ಚ 1.5 ಲಕ್ಷ ಕೇಳಿದ್ವಿ. ವಾಸ್ತವಿಕ ವೆಚ್ಚ 62,383 ಆಗಿದೆ. ವ್ಯತ್ಯಾಸ 87,617. ಈಗ ಸೇಮ್ 1.5 ಲಕ್ಷನೇ ಕೇಳ್ತಾ ಇದ್ದೀವಿ. ಸಿಬ್ಬಂದಿ ಸಂಬಳ 28,79,000 ಅಂದಾಜು ವೆಚ್ಚ ಕೇಳಿದ್ವಿ. 28,11,224 ವಾಸ್ತವಿಕ ವೆಚ್ಚ ಆಗಿದೆ. 67,776 ವ್ಯತ್ಯಾಸ. 30,25,26ಕ್ಕೆ ಕೇಳ್ತಾ ಇದ್ವಿ. ಪ್ರಯಾಣ ವೆಚ್ಚ 65,000 ಅಂದಾಜು ವೆಚ್ಚ ಕೇಳಿದ್ವಿ. 18,960 ವಾಸ್ತವಿಕ ವೆಚ್ಚ ಆಗಿದೆ. 42,040 ವ್ಯತ್ಯಾಸ. 65,000 ಕೇಳ್ತಾ ಇದ್ವಿ. ಅಂಚೆ ಮತ್ತು ದೂರವಾಣಿ 50,000 ಅಂದಾಜು ವೆಚ್ಚ ಕೇಳಿದ್ವಿ. 11,260 ವಾಸ್ತವಿಕ ವೆಚ್ಚ ಆಗಿದೆ. 38,740 ವ್ಯತ್ಯಾಸ. 50,000 ಮತ್ತೆ ಕೇಳ್ತಾ ಇದ್ದೀವಿ. ಕಚೇರಿ ನಿರ್ವಹಣೆ 1 ಲಕ್ಷ 2024-25ರಲ್ಲಿ ಅಂದಾಜು ವೆಚ್ಚ ಕೇಳಿದ್ವಿ. 89,391 ವಾಸ್ತವಿಕ ವೆಚ್ಚ. ವ್ಯತ್ಯಾಸ 10,609. 1 ಲಕ್ಷ ಕೇಳ್ತಾ ಇದ್ದೀವಿ. ನಿತ್ಯ ನಿಧಿ ಕಮಿಷನ್ 12 ಲಕ್ಷ ಅಂದಾಜು ವೆಚ್ಚ ಕೇಳಿದ್ವಿ. 11,48,550 ವಾಸ್ತವಿಕ ವೆಚ್ಚ. 51,450 ವ್ಯತ್ಯಾಸ. 13,25,26ರಲ್ಲಿ ಕೇಳ್ತಾ ಇದ್ವಿ. ವೃತ್ತಪತ್ರಿಕೆ 5,000 ಅಂದಾಜು ವೆಚ್ಚ ಕೇಳಿದ್ವಿ. 4,320 ವಾಸ್ತವಿಕ ವೆಚ್ಚ. 680 ವ್ಯತ್ಯಾಸ. 5,000 ಕೇಳ್ತಾ ಇದ್ವಿ. ಜಾಹೀರಾತು 1 ಲಕ್ಷ ಅಂದಾಜು ವೆಚ್ಚ ಕೇಳಿದ್ವಿ. 17,000 ವಾಸ್ತವಿಕ ವೆಚ್ಚ. 83,000 ವ್ಯತ್ಯಾಸ. 1 ಲಕ್ಷ ಕೇಳ್ತಾ ಇದ್ವಿ. ಅತಿಥಿ ಸತ್ಕಾರ 10,000 ಅಂದಾಜು ವೆಚ್ಚ ಕೇಳಿದ್ವಿ. 14,445 ಆಗಿದೆ. 4,445 ವ್ಯತ್ಯಾಸ. 1 ಲಕ್ಷ ಕೇಳ್ತಾ ಇದ್ದೀವಿ. ದೇಣಿಗೆ ಮತ್ತು ಕೃತ ಪುರಸ್ಕಾರ 1 ಲಕ್ಷ ಕೇಳಿದ್ವಿ. 73,000 ವಾಸ್ತವಿಕ ವೆಚ್ಚ. 22,000 ವ್ಯತ್ಯಾಸ. 1 ಲಕ್ಷ ಕೇಳ್ತಾ ಇದ್ದೀವಿ.
2,50,000 ಆಗಿದೆ. ಇದಕ್ಕೆ 3 ಲಕ್ಷ ಕೇಳ್ತಾ ಇದ್ದೀನಿ. ಆಡಳಿತ ವೆಚ್ಚನ ಕಡಿಮೆ ಮಾಡಿ. ಮತ್ತೆ ನೀವು ಪೀಠೋಪಕರಣ ಅವು ಎಲ್ಲ ವೆಚ್ಚ ಎಲ್ಲ ಪೀಠೋಪಕರಣ ಖರೀದಿ ಮಾಡಿದ್ದೀನಿ, ಎಲ್ಲ ಇದೆ. ಅದರಲ್ಲಿ ದುರಸ್ತಿ ಮಾತ್ರ ಮಾಡ್ಕೋಬೇಕೆ ಹೊರತು ಪೀಠೋಪಕರಣ ಖರೀದಿ ಬೇಡ. ಇರೋದ್ರಲ್ಲಿ ಮಾಡ್ಬೋದು. ಎಲ್ಲ ದುಡ್ಡು ವೆಚ್ಚ ಮಾಡಿದ್ರೆ ನಮಗೆ ಲಾಭ ಬರುವುದಿಲ್ಲ. ಅದರಿಂದ ಲಾಭ ನಷ್ಟನೇ ಆಗ್ತಾ ಇದೆ ಹೊರತು ಲಾಭ ಇಲ್ಲ. ಈಗ 25-26ನೇ ವರ್ಷ ಇದು ಸಂಸ್ಥೆ ಬೆಳಿಬೇಕಾದ್ರೆ ಲಾಭ ನಷ್ಟ ಆದಾಯ ಇಡಬೇಕು. ನಷ್ಟ ಆದರೆ ಸಂಸ್ಥೆ ಬೆಳೆಯಲ್ಲ. ಆದ್ದರಿಂದ ನೀವು ಇತರೆ ವೆಚ್ಚಗಳನ್ನು ವಾರ್ಷಿಕ ಸಭೆ ವೆಚ್ಚ ಅಷ್ಟು ದುಡ್ಡು ವೆಚ್ಚಿಗೆ 2,77,000 ರೂಪಾಯಿ ಮಾಡಿದ್ದೀರಿ. 77,981. ನಮ್ಮ ಠೇವಣಿ ಹಣ್ಣಿನೋ ಇಷ್ಟೇನೋ ನೀವು ಬಡ್ಡಿ ತಗೊಳ್ಳೋದನ್ನ ಅದನ್ನ ದುಡ್ಡು ವೆಚ್ಚ ಮಾಡೋದು ಬೇಡ. ಇದರಲ್ಲಿ ನಮಗೇನು ಆದಾಯ ಬರ್ತಾ ಇಲ್ಲ, ಕೇಳಿದಾಗ ಏನು ಬರ್ತಾ ಇಲ್ಲ. ಆದ್ದರಿಂದ ನೀವು ದುಡ್ಡು ವೆಚ್ಚ ಕಡಿಮೆ ಮಾಡಿ, ಎಲ್ಲ ಇದನ್ನು ಕಡಿಮೆ ಮಾಡಿ ಪೀಠೋಪಕರಣಗಳು ಯಾವುದು ನೋಡಬೇಕು. ದುರಸ್ತಿ ನಿರ್ವಹಣೆ ಅಂತ ಹೇಳಿದರೆ ದುರಸ್ತಿ ನಿರ್ವಹಣೆ ಬಿಲ್ಡಿಂಗ್ ಮಾಡಿ ತಗೋತಾ ಇದ್ದೀವಿ, ಅದನ್ನು ಅವರೇ ಮಾಡಿಕೊಡ್ಬೇಕು. ಈಗ ಗೌರವಾನ್ವಿತ ಸದಸ್ಯರೇ, ಈ ಖರ್ಚು ಜನರಲ್ ಬಾಡಿ ಖರ್ಚು. ಈಗ ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕು ಹೇಳ್ತೀನಿ ಹೇಳಿ. ಈಗ ನಾವೊಂದು ಡೆಲಿಗೇಟ್ ಅಂತೂ ಕೊಡೋಕ್ಕಾಗ್ತಾ ಇಲ್ಲ. ಈ ರಿಯಾಲಿಟಿ ಬರೋದು ಒಳ್ಳೆ ಊಟ ಕೊಡ್ಸೋದಂತ ರಿಸರ್ಚ್ ಮಾಡ್ತಾ ಇದ್ದೀವಿ. ಇವತ್ತು ರೇಟ್ ಇದ್ರು ಕಥೆಯನ್ನೇ ನಿಮ್ಗೆ ಗೊತ್ತು. ನಾವೇನು ಈಗ ಅನುಭವಕ್ಕೆ ತಗೊಂಡಿರ್ತೀವಿ ಅಷ್ಟೇ, ಅಷ್ಟು ಖರ್ಚು ಮಾಡಲ್ಲ. ಏನು ಉಳಿತಾಯನೇ ಆಗ್ತಿರೋದು. ಅಧ್ಯಕ್ಷೆ, ನೀವು ನಿಜ ಊಟ ಮಾಡಬೇಕು ಅಂತ ಹೇಳ್ತೀರಿ. ನಮ್ಮ ಯಾವ ಸದಸ್ಯರು ಊಟಕ್ಕೋಸ್ಕರ ಬರಲ್ಲ ಇಲ್ಲಿ. ನಮ್ಮ ಸಭೆ ಏನಿದ್ರು ಬ್ಯಾಂಕು ಜೀರ್ಣೋದ್ಧಾರ ಆಗಿ ಮುಂದುವರಿಲಿ ಅಂತ ಬಂದಿದ್ದೀವಿ ನಾವೀಗ. ನಾವು ಊಟಕ್ಕೋಸ್ಕರ ಬರಲ್ಲ. ಇಲ್ಲಿ ಹೋದ ವರ್ಷ ಏನು ಮಾಡಿದ್ರೆ 2.5 ಲಕ್ಷ ತೋರಿದ್ರಿ ಊಟದ ಖರ್ಚು ಅಂತ. ಎಷ್ಟು ಜನ ಬಂದಿದ್ರು ಸಭೆಗೆ? ಎಷ್ಟು ಜನಕ್ಕೆ ನೀವು ಊಟದ 2.5 ಲಕ್ಷ ತೋರಿದ್ರಿ? ಈ ವರ್ಷ 3 ಲಕ್ಷ ತೋರಿದ್ರಿ. 50,000 ರೂಪಾಯಿ ಜಾಸ್ತಿ ಯಾಕೆ? ಅನುಭವ ಅಂದ್ರೆ 3 ಲಕ್ಷ ಹೇಳಿದ್ದೀರಿ. ಈಗ ಕೇಳುವಷ್ಟು ನಾವು ಕೊಡೋಕ್ಕಾಗಲ್ಲ. ಖರ್ಚು ವೆಚ್ಚ ಬಗ್ಗೆ ಏನು ಮಾಡಬೇಕಾಗ್ತದೆ? ಖರ್ಚು ವೆಚ್ಚ ಕಳೆದ ಸಭೆಯಲ್ಲಿ ಹೋದ ವರ್ಷ 2.5 ಲಕ್ಷ ಅಂತ ಹೇಳಿದ್ರೆ ಈಗ 50,000 ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಏನು 50,000 ನೀವು ಹೇಳಿದ ತಕ್ಷಣಕ್ಕೆ ಹೋಗ್ತಾ ಇದೆ. ಹೋಗೋದಲ್ಲ. ಮುದ್ರಣ ಖರ್ಚು ಅಂದ್ರೆ ಬುಕ್ಸ್ ಪ್ರಿಂಟ್ ಮಾಡಬೇಕು ಅಂದ್ರೆ ಇಲ್ಲಿ ಮಾನ್ಯ ಸದಸ್ಯರುಗಳಿಗೆ ಕೆಲವರು ಬಂದಿದೆ, ಕೆಲವು ತೊಂದರೆ ಇಲ್ಲ. ಕೆಲವರು ಬೆಳಗ್ಗೆ ಬಂದಿದೆ, ನಮಗೆ ತೊಂದರೆ ಇಲ್ಲ. ಏನು ಮುದ್ರಣ ಖರ್ಚು? ವ್ಯಕ್ತಿಯಿಂದ ಅಲ್ಲ, ಇದು ಕಳೆದ ಸಭೆಯಲ್ಲಿ ಇದ್ದೇನೆ. ನೀವು ಏನು ಸರ್ವಸಭೆ ಸದಸ್ಯರು ಸಭೆ ಮಾಡಬೇಕಾದ್ರೆ ಅಟ್ಲೀಸ್ಟ್ 1 ವಾರ ಮುಂಚಿತವಾಗಿ ಎಲ್ಲ ಸದಸ್ಯರುಗಳಿಗೂ ಕೂಡ ಈ ಬುಕ್ಕು ತಲುಪಬೇಕು. ಅದು ಬಿಟ್ಬಿಡಿ ನಾಳೆ ಮೀಟಿಂಗ್ ಹೋದ್ರೆ ಇವತ್ತು ಬಂದ್ರೆ ಅವ್ರ ಸದಸ್ಯರು ಏನು ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಹೇಳ್ತಾರೆ, ಏನು ಪ್ರಿಪ್ರೇಷನ್ ಬರ್ತಾರೆ ಅಂದ್ರೆ ನಿಮ್ಮ ಆಡಳಿತ ಮಂಡಳಿ ಏನು ಮಾಡೋದಿಲ್ಲ. ರಾತ್ರಿ ಕಳಿಸಿದ್ರೆ ಬೆಳಗ್ಗೆ ಮೀಟಿಂಗ್ ಮಾಡ್ತೀರಾ? ಈಗ ನಾವು ಈ ಪೋಸ್ಟ್ ಕಳಿಸಿದ್ದೀವಿ. ಪೋಸ್ಟ್ ಮೇಲೆ ವ್ಯತ್ಯಾಸ ಆದಾಗ ನಾವು ಜವಾಬ್ದಾರಿನ ಪೋಸ್ಟ್ ವ್ಯತ್ಯಾಸ ಆಗೋದಿಲ್ಲ. ನಾವು ಪೋಸ್ಟ್ ಆಫೀಸ್ಗೆ 15-20 ದಿವಸ ಮುಂಚಿತವಾಗಿ ಕಳಿಸಿರ್ತೀವಿ. ಪೋಸ್ಟ್ ಮ್ಯಾನು ವ್ಯತ್ಯಾಸ ಮಾಡೋದು ನಾವು ಜವಾಬ್ದಾರಿ. ಇಲ್ಲ, ನಿಜ ಹೇಳ್ತಾ ಇರೋದು. ಎಲ್ಲ ಪೊಮ್ಮನಹಳ್ಳಿಗೆ ಹೋದ್ರೆ ಬೇಡ, ಕನಕಪುರ ಟೌನ್ ಇಂದ ಟೌನಲ್ಲಿ ನೀವು ಪೋಸ್ಟ್ ಆಫೀಸ್ ಎಷ್ಟು ಇರ್ತದೆ? ಕೆಲವರು ಬರಲಿಲ್ಲ ಪೋಸ್ಟು. ಕೆಲವರು ಮನೆ ಚೇಂಜ್ ಮಾಡಿರ್ತಾರೆ, ಮನೆಯನ್ನು ಚೇಂಜ್ ಮಾಡಿಲ್ಲ. ಕೆಲವರು ನೀನಲ್ಲ ಬೇರೆಯವರು ಹೇಳ್ತಾರೆ. ಯಾರೇ ಚೇಂಜ್ ಮಾಡಿಲ್ಲ. ನಮ್ಮಲ್ಲಿ ಫೋನ್ ಕಾಲ್ ಮಾಡಿಸಿದ್ದೀವಿ. ಪ್ರತಿಯೊಬ್ಬರಿಗೂ ಫೋನ್ ಮಾಡಿಸಿ ಪುಸ್ತಕ ಬಂದಿದ್ಯಾ ಇನ್ಫಾರ್ಮೇಶನ್ ಮಾಡಿಸಿದ್ದೀವಿ. ನಮ್ಮ ಆಫೀಸಿಂದಲೇ ಪ್ರತಿಯೊಬ್ಬರಿಗೂ ಫೋನ್ ಮಾಡಿಸಿದ್ವಿ. ಕೇಳಿ ಸದಸ್ಯರಿಗೆ ಫೋನ್ ಮಾಡಿದ್ರೆ ನಿಜ, ನಮಗೂ ಫೋನ್ ಕಾಲ್ ಬಂದಿದೆ. ಪುಸ್ತಕ ಬರಲ್ಲ. ಪೋಸ್ಟ್ ಆಫೀಸ್ ವ್ಯತ್ಯಾಸ ನಾವೇನು ಮಾಡ್ತೇವೆ? ಪೋಸ್ಟ್ ಆಫೀಸಿಗೆ ಹೇಳ್ಬೇಕ್ರೆ ಪೋಸ್ಟ್ ಆಫೀಸ್ ಅಧ್ಯಕ್ಷ ಅದು ಪಾಲ ಮಾಡ್ಬೇಕಲ್ಲ. ವಾಪಸ್ ಬಂದಿರೋದು ಆಚೆ ಇಟ್ಟು ಬಂದವರಿಗೀಗ ಅಲ್ಲದೆ ಮುದ್ರಣ ವೆಚ್ಚ ಅಂತ ಕೇಳಲ್ಲ ನೀವು. ಹೋದ ವರ್ಷ 40,000, ಈ ವರ್ಷ ಜಾಸ್ತಿ ಕೇಳ್ತಾ ಇದ್ರಲ್ಲ, ಅದಕ್ಕೆ ನಾನೇನು ಪ್ರಶ್ನೆ ಕೇಳ್ತಾರೆ ನಾವು ನಮ್ಮ ಚಂದ್ರವರು ಉಚಿತವಾಗಿ ಚೌಟ್ರಿ ಕೊಟ್ಟಿದ್ದಾರೆ. ಇದು 40,000 ಸೇರಿಸಿದ್ರೆ 3 ಲಕ್ಷ ಆಗ್ತದೆ. ಹೇಳಿ ಅವರು ಆ ಸೇವೆ ಮಾಡ್ಕೊಂಡು ಎಲ್ಲೆಲ್ಲಿ ಉಳಿತಾಯ ಮಾಡಬೇಕು ಉಳಿತಾಯ ಮಾಡ್ಕೊಂಡು ನಾವು ಖರ್ಚು ಕಡಿಮೆ ಮಾಡಿದ್ದೀವಿ. ಉಳಿತಾಯ ಮಾಡಿ ಮತ್ತೆ ಎಲ್ಲಿ ಆದಾಯ ತೋರ್ತಾ ಇದ್ದೀವಿ. ಖರ್ಚು ವೆಚ್ಚಕ್ಕೆ ಈಗ ಊಟದ ವ್ಯವಸ್ಥೆ ಆದಾಯನೂ ಸಮ ಖರ್ಚು ಸಮ ತೋರ್ತಾ ಇದ್ದೀವಿ ಸಭೆಗೆ. ಎಲ್ಲಿ ನೀವು
ಮತ್ತೆ ಈಗ ರಿಯಾಲಿಟಿ ನಡೀತಾ ಇದೆಯಪ್ಪ, 2,32,00,000 ಅವ್ಯವಹಾರ ಆಗದೆ ಯಾರು ತಗೋತಾರೋ ನಮ್ಮ ನಾವು ಬಂದಿರೋದಕ್ಕೆ ನಾವು ರಿಯಾಲಿಟಿ ಮಾಡಿ ಸರ್ಕಾರದ ಮಾಡಿಸ್ತಾ ಇದ್ದೀವಿ. 5 ವರ್ಷ ಆಗಿ 6 ವರ್ಷ ಆಯ್ತು, 20 ವರ್ಷ 5 ವರ್ಷದಲ್ಲಿ 20 ವರ್ಷದ ಆಡಿಟ್ ಮಾಡಿಸ್ತಾ ಇರೋದು. ಈಗ ಕರೋನಾ ಬಂತು 2 ವರ್ಷ, ನಮ್ಮ ಅವಧಿಗೆ 2 ವರ್ಷ ಕರೋನಾ ಬಂತು. ಯಾವ ಆಫೀಸಲ್ಲಿ ಯಾವತ್ತು ತಗೊಂಡ್ಬಂದಿದ್ರು ಕರೋನಾ ಬಂದು ಈಗ ಯಾರೇ ಬೇಡಪ್ಪ. ಈಗ ನೀವು ಆಡಳಿತ ನಮ್ಮ ಕೈ ಬಗ್ಗೆ ನೀವು ಕ್ರಮ ಆಡಿಟ್ ಏನ್ ಮಾಡಿದ್ರಿ? ಸಿದ್ದರಾಜ ಆಡಿಟ್ ಹೋಗ್ತಿ ಬರೋದು ಎಲ್ಲ ತಗೊಳ್ಳೋದು ಯಾವ ಬರೋದು ಇಷ್ಟು ಬರೋದು ಆಡಿಟ್ ಬಂದ್ರೆ ಕೇಸ್ ಅಂದ್ರೆ ಬ್ಯಾಂಕ್ ಮುಂಚೆ ಇರ್ತದೆ, ಯಾವ ಬ್ಯಾಂಕ್ ಮುಂಚೆ ಇರ್ತದೆ ಆ ತರ ನೀವು ಬರ್ಬೇಕು. 52 ಕೋಟಿ ವ್ಯವಹಾರ ಮಾಡ್ತಾ ಇದೀವಪ್ಪ, ಮುಂಚೆ ಗೊತ್ತಲ್ಲ ತನಿಖೆ ಗಾಳಿ ಕುಂಡಿ ಕೆಲಸ ಮಾಡಬೇಡ. ಈಗ ಕೇಳಿ, ಈಗ ಬೇರೆ ಸದಸ್ಯರು ಪಾಪ ಗೌರ್ಮೆಂಟ್ ವ್ಯವಹಾರ ಮಾಡೋರು ಈಗ ಆಲ್ರೆಡಿ ಕೋರ್ಟ್ ಸಭೆ ಬ್ಯಾಂಕ್ ಏನಾಯ್ತು ಅದನ್ನು ಮುಗಿಸ್ಕೊತಾರೆ, ಆಯ್ತಲ್ವಾ? ಹೌದು, ಅದೇ ರೀತಿ ಆದ್ರೆ ಬ್ಯಾಂಕ್ ಮೇಲೆ ಸದಸ್ಯರು ಏನಾಗಬೇಕು? ಈಗ ಕೋರ್ಟ್ ಬಂದಕ್ಕೆ ಚೇಂಜ್ ಆಗ್ತದೆ ಅದೇ ತರ ಈಗ ಕೇಳಿದೆ. ಈಗ ನಾವು ಆಡಿಟ್ ಮಾಡಿ ಬಂದೇ ಮಾಡ್ತೀವಿ, 5 ತಿಂಗಳು ತುಲೆ ಚೆಕಪ್ ಮಾಡಿ ಕರಿತೀವಿ. ಆಡಿಟ್ ರಿಪೋರ್ಟ್ ಬಂದ್ಮೇಲೆ ರಿಪೋರ್ಟ್ ಬಂದ ಕರಿತೀವಿ. ಬ್ಯಾಂಕ್ ಉಳಿಬೇಕು ಅಂದ್ರೆ ಆದಾಯ ಎಷ್ಟು ಖರ್ಚು ಅಷ್ಟು ಉಳಿಸ್ಬೇಕು, ಸಭೆ ತಿಳಿಸ್ಬೇಕು. ನೀವು ಖರ್ಚು ಆದಾಯ ದುಡ್ಡಿಗೆ ಡಿವಿಡೆಂಡ್ ಇಲ್ಲ ಅಂದ್ರೆ ಬ್ಯಾಂಕ್ ಯಾಕೆ ಕೊಡ್ಬೇಕು? ವರ್ಷಕ್ಕೊಂದ್ಸರಿ ಯಾಕೆ ಮೀಟಿಂಗ್ ಮಾಡ್ಬೇಕು? ಈಗ ಒಂದು 2,32,00,000 FD ಇಟ್ಟಿದೆ ನೋಡಪ್ಪ, ಅವ್ರಿಗೆ ನಾವು ದುಡ್ಡು ತಿಂಗಳಿಗೆ 20 ಲಕ್ಷ ಬಡ್ಡಿ ಕಟ್ತಾ ಇದ್ದೀವಿ. ಎಲ್ಲಿ ನಾವೆಲ್ಲ ಸಿಟಿಂಗ್ ಚಾರ್ಜ್ ತಗೋತಾ ಇದ್ದೀವಿ. ಆಡಳಿತ ಮಂಡಳಿಯವರು ಏನು ಸಿಟಿಂಗ್ ಚಾರ್ಜ್ ತಗೋತಾನ ಮತ್ತೆ ನಾವು ದುಡ್ಡಿಗೆ ಸರ್ವಿಸ್ ಮಾಡ್ತಾ ಇದ್ವಿ. ನೀನೇ ಕೇಳ್ತಾ ಇದ್ದೆ, ನಾನು ಕೇಳ್ತಾ ಇದ್ದೆ. ನಾನು ಇಲ್ಲಿ ದುಡ್ಡು ಸಿಕ್ಕಿದೆ, ನಾವು ಬಂದು ಹುಡುಕ್ತಾ ಇದ್ದೀವಿ. ಹುಡುಕಿ ಇವತ್ತು ಈ ಮಟ್ಟಕ್ಕೆ ತಂದೆ ಆಡಿಟ್ ರಿಪೋರ್ಟ್ ಬಂದ್ಮೇಲೆ ಪುನಃ ಜನರಲ್ ಮಾಡಿ ಕರೆದೆ ಬರ್ಮೆ ಮಂಡೆ ಮಾಡ್ತೀವಿ. ಅವಾಗ ಅವಾಗ ಯಾರು ದುರುಪಯೋಗ ಮಾಡಿರ್ತಾರಲ್ಲ, ನೀನು ನಾನು ಎಲ್ಲರೂ ಹೋಗ ವಸೂಲಿ ಮಾಡ. ಅವಾಗ ಮಾಡಿ ಏನು ವಸೂಲಿ ಮಾಡಿದ್ದೀರಿ? ವಸೂಲಿ ಮಾಡಿ ಲಾಭ ಏನು ತೋರಿಸಿದ್ರೆ ಅದನ್ನ ಹೇಳಿ ಸಭೆಗೆ. ಹೋದ ವರ್ಷ ಚಂದ್ರಬಾಬು ಕುಡಿಸಿದ್ರೆ, ಈ ವರ್ಷ ಜಯರಾಮಣ್ಣ ಕುಡಿಸಿದ್ವಿ ಈ ಬ್ಯಾಂಕ್ಗೆ. ಈಗ ನೀವು ಬಂದ್ಮೇಲೆ ಸಭೆಗೆ ಇಷ್ಟು ಆದಾಯ ಮಾಡಿದ್ರಿಂದ ಅದನ್ನು ಘೋಷಣೆ ಮಾಡಿ. ಇವತ್ತು ರಿಯಾಲಿಟಿ ಬರೋವರೆಗೂ ಆದಾಯ ಬರಲ್ಲ ಹೇಳ್ತೀನಿ ಕೇಳಿದೆ. ಈಗ ನಾವು ಬಂದು ಚಂದ್ರಬಾಬು ಅಧ್ಯಕ್ಷತೆಯಲ್ಲಿ 5 ವರ್ಷ ಈಗ ನಾವು ಜವಾಬ್ದಾರಿ ತಗೊಂಡಾಗ 28 ಕೋಟಿ ವ್ಯವಹಾರ ಇತ್ತು. ವರ್ಷ ಇನ್ಕ್ರೀಸ್ ಆಗಿ 52 ಕೋಟಿ ಬಂತು. ನಾವು ಇವತ್ತು 63 ಲಕ್ಷ ದುಡಿದಿದ್ದೀವಿ. 63 ಲಕ್ಷ ದುಡಿದು ಈಗ ಏನಿದೆ 2,32,00,000 20 ಲಕ್ಷ ನಾವು ಫಿಲ್ ಮಾಡ್ತಾ ಇದ್ದೀವಿ. ಆ ರಿಪೋರ್ಟ್ ಬಂದ ನಂತರ ನಾವು ಲಾಭ ಬರ್ತೀವಿ. ಅದು ಸಂಬಂಧಪಟ್ಟಿದ್ದು ನಮ್ಮ ಹೇಳ್ತಾರೆ ಕೇಳಿ ನಮ್ಮ CO ನಮೂನೆ 51, 52, 53 ಸಭೆ ತಿಳಿಸಿ ಆ ನಮೂನೆ ಏನು ದಯವಿಟ್ಟು ತಿಳಿಸಿ. ನಾವು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೀರಿ. 51 ಈಗ ಚುನಾವಣೆ ಮಾಡೋದು ನಾವ ಚುನಾವಣಾ ಅಧಿಕಾರಿಗಳ ಡೇಟ್ ಕೊಡೋದು ನನ್ನ ಡೇಟ್ ಕೊಡೋದು ಚುನಾವಣಾ ಅಧಿಕಾರಿಗಳು ಡೇಟ್ ಕೊಡೋದು ನಾವಲ್ಲ. ಡೇಟ್ ಕೊಡೋದು ಡೇಟ್ ಕೊಡೋದು ಕೇಳಿ, ಚುನಾವಣಾ ಅಧಿಕಾರಿ ಕೇಳಿ. ಎಲೆಕ್ಷನ್ ಕಮಿಷನ್ ಯಾವತ್ತು ಡೇಟ್ ಕೊಡೋಣ, ಆಡಳಿತ ಹೇಗಿರ್ತಾರೆ ಅವ್ರು ಡೇಟ್ ಕೊಡೋದು ನಾವಲ್ಲಪ್ಪ. ಎಲೆಕ್ಷನ್ ಹೇಳ್ಕೊಡಪ್ಪ. ಮತ್ತೆ ಈ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಫೋನ್ ಮಾಡ ಹೇಳ ನೀವು ನಮ್ಮಂತೆ ನಾವು ಚಪ್ಪಲಿ ತಗೊಳ್ಳೋದು, ಚಪ್ಪಲಿಯನ್ನ ಕಾಲ್ಕೊಳ್ಳೋದು ನಾವು ಇವೆಲ್ಲ 5 ತಿಂಗಳು ನಮ್ಗಂದ್ಬಿಟ್ಟು 51, 52, 53, 56 ನಮೂನೆ ಎಲ್ಲ ರಿಪೋರ್ಟ್ ಬಂದ್ಬಿಡ್ತದೆ. ಆ ರಿಪೋರ್ಟ್ ಏನು ಹೇಳ್ತಾರೆ ಸಭೆ ತಿಳಿಸಿ. ನಿಮಗೆ ಗೊತ್ತಿಲ್ಲ ಏನು ಅಂತ ಏನು ತಿಳಿಸಿರಿ ಸಭೆಗೆ ನೀವು? ಹಂಗಂದ್ಬಿಟ್ಟು ನಮ್ಮೆಲ್ಲ ಟೋಪಿ ಹಾಕಿದೆ, ನಮ್ಮೆಲ್ಲ ಟೋಪಿ ಹಾಕಿದ್ದು ಕೂತ್ಕೊಂಡಿದೆ. ಕೂತ್ಕೊಂಡು 12 ರಿಪೋರ್ಟ್ 5 ತಿಂಗಳಿಗೆ ಆವಾಗ 3 ತಿಂಗಳ ರಿಪೋರ್ಟ್ ಬರ್ತದೆ. ಅವ್ರು ನನ್ನ ವಾಪಸ್ ತೆಗೆಸುವಾಗ ಹೇಳ್ಬಿಟ್ರು. ಈಗ ಅವ್ರಿಗೆ ಇಲ್ಲ. ಈಗ ನೀವು 5 ತಿಂಗಳಿಂದ ಈಗ ಸಿದ್ದರಾಮಿಗೆ 5 ತಿಂಗಳ ಸಪೋಸ್ ರಿಪೋರ್ಟ್ ಬರಲಿಲ್ಲ, ಹಾಗೇನು ಮಾಡ್ತೀರಿ? ಹಾಗೇನು ಮಾಡ್ತೀರಿ? ಇದೇನು ಸಭೆಗೆ 5 ತಿಂಗಳಲ್ಲಿ 15 ವರ್ಷದಿಂದ 20 ವರ್ಷದಿಂದ ಮಾಡಿರೋ 5 ತಿಂಗಳು ಆಗ್ಬಿಟ್ಟಿಲ್ಲ. 25 ತಿಂಗಳು ರಿಪೋರ್ಟ್ ಬಂದಿಲ್ಲ. ಇವಾಗ ಸೆಪ್ಟೆಂಬರ್ 20, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 20. ಫೆಬ್ರವರಿ 20 ಟೈಮ್ ತಗೊಳ್ಳಿ. ಒಬ್ಬರು ರಿಪೋರ್ಟ್ ಬಂದ್ಬಿಡ್ತಾ ಆಡಿನಲ್ಲೇ ದುಡ್ಡು ಇದೆ ಅಷ್ಟೇ. ಆಡಿನಲ್ಲೇ ಖರ್ಚು, ಆಡಳಿತಾತ್ಮಕ ವೆಚ್ಚ ಒಂದೊಂದು ಮಾಡ್ತಾ ಇದ್ದೀವಿ. ಹೊರತು ಸಭೆಗೆ ಆಗಿದ್ರೆ ನಮಗೆ
ಯಾವುದೇ ಕಾರಣಕ್ಕೂ ನಾವು ರಿಕವರಿ ಹೇಳ್ಬೋದು ಹೊರತು ಲಾಭಾಂಶ ಯಾವತ್ತೂ ಹೇಳ್ತಾರೆ. ಯಾವತ್ತು ರಿಯಾಲಿಟಿ ರಿಪೋರ್ಟ್ ಫೈನಲ್ ಆಗುತ್ತೆ, ನಿಮಗೆ ಜನರಲ್ ಮಾಡಿ ಸ್ಪೆಷಲ್ ಮಾಡಿ ಕರಿತೀವಿ, ಅವತ್ತು ಲಾಭಾಂಶ ಅಂತ ನಾವು ವಿಚಾರ ಕೊಡ್ತೀವಿ. ಅಲ್ಲಿವರೆಗೂ ಕೊಡೋಕ್ಕಾಗದೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ ಕಟ್ಟೋದಾಗಲಿ ಮತ್ತೆ ಲಾಭಾಂಶ ಕೊಡೋದೇ ಇಲ್ಲ. ಜಾಗ ಇರ್ಬೋದು, ಜಾಗ ಇದ್ದ ತಕ್ಷಣಕ್ಕೆ ನಾವು ಕಟ್ಟಿದ್ರೆ ನಮಗೆ ಡಿಆರ್ನಿಂದ ಪರ್ಮಿಷನ್ ಕೊಡಲ್ಲ. ರಸ್ತೆಯಲ್ಲಿರೋದ್ರಿಂದ ಕಟ್ಟಡ ಕೊಡೋ ಪರ್ಮಿಷನ್ ಬರಲ್ಲ. ಇದು ಕಾನೂನು ಅವ್ಯವಹಾರಕ್ಕೆ ಮಂಡನೆ ಆಗಬೇಕು ಅಂತ ಆಗಿರುವಂಥದ್ದು. ಆ ಮಂಡನೆ ಆಗೋದಕ್ಕೆ ಎಷ್ಟು ದಿನ ಬೇಕು, ಅದು ಬೇಗ ಆಗೋದಕ್ಕೆ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಿ, ಯಾರಿಂದ ಮಂಡನೆ ಆಗಬೇಕು ಅಂತ ದಯಮಾಡಿ ಅರ್ಥ ಆಗಿಲ್ಲ ನನಗೆ ತಿಳಿಸ್ತೀರಾ? ಅದು ಸರ್ಕಾರಕ್ಕೆ ನಾವು ದುರುಪಯೋಗ ಆಡಿಟ್ ಮಾಡಿಸಿದ್ರಿಂದ ಯಾವ ಫೋಟೋಗ್ರಾಫರು ಇದನ್ನ ಇಟ್ಕೊಂಡು ಝೂಮ್ ಇಟ್ಕೊಂಡು ಅಡ್ಡಾಡನೆ ಬರ್ತೀವಿ, ಏನೋ ಮಾಡೋದು? ಇಟ್ಕೊಂಡು ಫೋಟೋ ತೆಗಿತೀನಿ. ಯಾರು ನಮ್ದು ನಾವು ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀವಿ. ನಿಂತು ನಮ್ಗೆ ಲೆನ್ಸ್ಕೊಂಡೇ ಇದೆಯಾ? ನಿನ್ನ ಲೆನ್ಸ್ಕೊಂಡು ನನ್ನ ಲೆನ್ಸ್ಕೊಂಡೇ ಇದೆಯಾ? ಏನಾಗಿದೆ ಅದಕ್ಕೆ ಸರ್ಕಾರಕ್ಕೆ ವರದಿ ಮಂಡನೆ ಮಾಡಿ ಮಹಾರಾಷ್ಟ್ರ ಮಂಡಳಿ ಬಗ್ಗೆ 1 ವರ್ಷದ ನಂತರ ಸರ್ಕಾರದ ಪರ್ಮಿಷನ್ ತಗೊಂಡು ಈಗ 16 ವರ್ಷ 20 ವರ್ಷ ಕ್ರಿಯಾಣಿ ಮಾಡಿಸಿದ್ದೀವಿ. ನಡೀತಾ ಇದೆ. ಇಲ್ಲಿ 16 ವರ್ಷ ಮುಗಿದಿದೆ, 2 ವರ್ಷ ಬಾಕಿ ಇದೆ. ಅದು ಬಂದ ನಂತರ ಅದಕ್ಕೆ ನಮಗೆ ಲಾಭಾಂಶ ಆಗಲಿ ಅಷ್ಟಾದ್ರೂ ಗೊತ್ತಾಗ್ತಾ ಇಲ್ಲ, ನಮಗೆ ಜಾರಿ ಆಗ್ತಾ ಇಲ್ಲ. ಅದು ಅಕೌಂಟ್ಸು ಈಗ ನಮ್ಮದು ವಹಿವಾಟು ನಾವು ಬಂದಂಥ ಸಮಯದಲ್ಲಿ 28 ಕೋಟಿ ಇತ್ತು. ತದನಂತರ ನಾವು ಡೆವಲಪ್ಮೆಂಟ್ ಮಾಡಿ ಇವತ್ತು 52 ಕೋಟಿ ಬಂದಿದ್ವಿ. ನಾವು ಎಷ್ಟೇನು ಇರುತ್ತೋ ಆ 2,37,00,000 ಇದೆಯಲ್ಲ ಎಫ್ಡಿ ತಗೊಂಡು RDFD ಅಂತ ಇಂಟ್ರೆಸ್ಟ್ ಕೊಡ್ತಾ ಇದ್ವಿ. ನಾವು 20 ಲಕ್ಷ ಕೊಡ್ತಾ ಇದ್ವಿ. ಅದಕ್ಕೋಸ್ಕರ ಒಂದು 5ರಿಂದ 6 ತಿಂಗಳಲ್ಲಿ ಅದು ವರದಿ ಬರುತ್ತೆ. ಅದೇ ರೀತಿ ಜನರಲ್ ಮಾಡಿ ಕರೆದು ಯಾವ್ಯಾವ ವ್ಯತ್ಯಾಸ ಮಾಡಿ ಸರ್ಕಾರದ ವರದಿ ಬರುತ್ತೆ, ಅದು ಪಕ್ಕ ನಾವೇನು ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ನೋಟಿಸ್ ಕೊಡ್ತಾರೆ, ಕೋರ್ಟಲ್ಲಿ ಅದು ಕೇಸ್ ಮೇಲಾಗುತ್ತೆ. ಹಿಂದಿದ್ದವ್ರು ದುರುಪಯೋಗ ಅಂತ ಖಂಡಿತ ಗೊತ್ತಾದರೆ ಅವ್ರಿಗೆ ಕ್ರಮ ಇರುತ್ತೆ. ಇನ್ನೊಂದು ಕ್ವಶನ್ನು, ನಮಗೆ ಹೋದಂಥ ಆಗುವಂಥ ಡೈರಿಯ ಮನೆಗೆ ಕೊಟ್ರಿ, ಇದೇ ಥರ ವಾರ್ಷಿಕವಾಗಿ ನಡೆಯುವಂಥ ಒಂದು ಮೀಟಿಂಗ್ ನೋಡಿ. ಗೌರವಿತ ಸದಸ್ಯರು ಜನರಲ್ ಮಾಡಿ ಖರ್ಚಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾಕೆ ಖರ್ಚು ಮಾಡ್ತಾ ಇದ್ರಿ? ಇಲ್ಲಿ ಡೈಲಿ ಕೊಟ್ಟರೆ ಅದು ಖರ್ಚು ಬರುತ್ತೆ. ನಾನು ಡೈರಿ ಕುಡಿಕಂಡಲ್ಲ, ಈಗ ನಮ್ಮ ಕಲ್ತು ಇಲ್ಲ, ಹೋಟೆಲ್ ಏನೋ ಆಯ್ತದಲ್ಲ, ಹಂಗೆ ನಿಮ್ಮ ಸ್ಟಾಫ್ ಕಳಿಸಿ ಕೊಟ್ಟರೆ ಒಳ್ಳೆಯದು, ಮತ್ತೆ ರೆಡಿಯಾಗಿ ಅದೇ ಈಗ ನೋಡಿ ನಾವು ಪ್ರತಿಭಾ ಪುರಸ್ಕಾರ ಕೊಡಬೇಕು, ಮತ್ತೆ ನನ್ನ ಮರಣೋತ್ತರ ನಿಧಿ ಕೊಡಬೇಕು, ಏನಿದೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಯಾವುದೂ ನಿಲ್ಲಿಸಿಲ್ಲ. ಎಲ್ಲ ಮಾಡಿ ಮಾಡಲೇಬೇಕು. ಖರ್ಚು ವೆಚ್ಚ ಆಗ್ತದೆ. ನಾವು ಆದಷ್ಟು ಖರ್ಚು ವೆಚ್ಚ ಕಡಿಮೆ ಮಾಡಿ ನಾವೇನು ಮಾಡ್ತೀವಿ, ನಿಮ್ಮ ಅನುಭವ ತಗೋತೀವಿ. ಈಗ ಒಂದು ಉದಾಹರಣೆ, ನಮ್ಮ ರಾಜ್ಯ ಸರ್ಕಾರದ್ದು 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಬಡ್ಜೆಟ್ ಹಾಕೊಂಡು ಹಂಗೆ ಬಡ್ಜೆಟ್ ಹಾಕೋತೀವಿ, ಖರ್ಚು ಮಾತ್ರ ಕಡಿಮೆ ಬರ್ತಾ ಇದೆ. ಆ ಥರ ಆದಷ್ಟು ತುಂಬ ಮಾಡಬೇಕು. ಎಲ್ಲ ಒಳ್ಳೆಯದಾಯಿತು. ಡಿವಿಡೆಂಡ್ ಮನ್ಸು ಮಾಡಿ ಅದೇ ಈಗ ನಿಮಗಿಂತ ಹೆಚ್ಚು ಖುಷಿ ನಮಗೆ. ನಾವು ಯಾವಾಗ ಲಾಭ ತೋರಿಸಿ ಡಿವಿಡೆಂಡ್ ಹಾಕ್ತೀವ, ನಾವು ದೈವ ಮಾತಾಡಿದ್ರೆ ನಮಗೂ ಇದೆ. ಅದು ₹1 ಅದು ಕೊಡ್ತೀವಿ. ಇನ್ನು 5-6 ತಿಂಗಳಲ್ಲಿ ಆಡಿಟ್ ವರದಿ ಬಂದು ಇಂಥವ್ರ ಮೇಲೆ ದುರುಪಯೋಗ ತಪ್ಪಿಸಾಗ್ತದೆ. ಆಗ ನೀವೆಲ್ಲ ಕಳೀತೀವಲ್ಲ, ನೀವೇ ಅದು ಕ್ರಮ ಇಟ್ಟು ಈಗ ಯಾರು ಇಟ್ಟಿದ್ದಾರೆ, ಯಾರು ದುರುಪಯೋಗ ಅಂತ ವಸೂಲಿ ಮಾಡಿ ಆಟೋಮೆಟಿಕ್ ಲಾಭಾಂಶ ಅವ್ರಿಗೆ ಡಿವಿಡೆಂಡ್ ಕೊಡ್ತೀವಿ. ನಮ್ಮ ಆಡಳಿತ ಮಂಡಳಿ ನಾನು ಉದ್ದೇಶಿಸಿದಂಥ ನಮ್ಮ ಯುವರಾಜರೇ, ಉಮೇಶ್ ಅವರೇ, ಅವರೇ, ಅಮ್ಮಣ್ಣವರೇ, ಯುವರಾಜ್ ಅವರೇ, ಶರ್ಮಾವರೇ, ರಾಮೇಶ್ ಅವರೇ, ಕಾವ್ಯ ಅವರೇ, ಈ ಒಂದಿನ ಅಧ್ಯಕ್ಷರ ಭಾಷಣ ಕೊನೆಯಲ್ಲಿ ಈ ಮಾಮೂಲಿಯಾಗಿ ವಿಚಾರ ಈ ಒಂದಿನ ಕಾರ್ಯಕ್ರಮಕ್ಕೆ ನಮ್ಮ ವಿಚಾರ ಪರಿಷತ್ ಅವರು ಬರಬೇಕಾಗಿತ್ತು, ಕಾರಣದಿಂದ ಬರಲಿಲ್ಲ. ಮತ್ತೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅವರು ಬಂದು ಭಾಗವಹಿಸಿ ಹೋಗಿದ್ದಾರೆ. ಅವ್ರಿಗೂ ಅವರಿಗೆ ನಮಸ್ಕರಿಸ್ತಾ, ಮತ್ತು BDCC ಬ್ಯಾಂಕ್ ಅಧ್ಯಕ್ಷರು, ನಮಗೆ ನಾವು ವ್ಯವಹಾರ ಮಾಡಲಿಕ್ಕೆ BDCC ಬ್ಯಾಂಕ್ ಜೈನು ಅಲ್ಲಿ ಸದಸ್ಯ ಆಗಿರ್ತೇವೆ, ಅವ್ರನ್ನ ನಾವು ಕರೆದು ನಮ್ಮ ಕರೆಗೆ ಹೂ ಕೊಟ್ಟು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರು
ಯಶಸ್ವಿ ಕಾರ್ಯಕ್ರಮ ಮುಗಿಸಿ ಹೋಗಿದ್ದಾರೆ. ಅವರು ನನ್ನ ಆಡಳಿತ ಮಂಡಳಿಯವರಿಗೆ ನಮಸ್ಕರಿಸ್ತಾ ಅಧ್ಯಕ್ಷ ನುಡಿಲಿ ಕೆಲವು ವಿಚಾರ ನಾನು ತಿಳಿಸ್ತೀನಿ. ಅದರಲ್ಲಿ ವಿಶೇಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 24-25ನೇ ಸಾಲಿಗೆ 26 ವರ್ಷಗಳು ತುಂಬಿ 26ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ನಮ್ಮನ್ನೆಲ್ಲರನ್ನು ಸ್ವಾಗತಿಸಲು ಅತ್ಯಂತ ಸಂತೋಷವಾಗಿದೆ. ಈ ಸೊಸೈಟಿಯು ಸದಸ್ಯರುಗಳಿಂದ ಸ್ಥಾಪನೆಯಾಗಿ ಸಹಕಾರ ಕ್ಷೇತ್ರ ಹಾಗೂ ಕ್ರೆಡಿಟ್ ಸೊಸೈಟಿ ಕ್ಷೇತ್ರದಲ್ಲಿ ಸೊಸೈಟಿಯ ಕಾರ್ಯವ್ಯಾಪ್ತಿಯಲ್ಲಿನ ಸದಸ್ಯರುಗಳಿಗೆ ವಿವಿಧ ಸೇವೆಗಳನ್ನು ಒದಗಿಸುತ್ತಿರುವುದನ್ನು ತಿಳಿಸಲು ಹೆಮ್ಮೆಯಾಗುತ್ತದೆ. ಸೊಸೈಟಿಯು ಲಾಭ ಗಳಿಕೆಯನ್ನೇ ಉದ್ದೇಶವನ್ನಾಗಿ ಇಟ್ಟುಕೊಳ್ಳದೆ ಸಮಾಜದ ವಿವಿಧ ವರ್ಗಗಳಿಗೆ ತನ್ನ ಸೇವೆ ಸಲ್ಲಿಸುತ್ತಾ ಅಭಿವೃದ್ಧಿ ಚಟುವಟಿಕೆಗಳಿಗೆ ಆರ್ಥಿಕ ನೆರವು ನೀಡುತ್ತಿದ್ದು ಸೊಸೈಟಿಯಲ್ಲಿ ಸದಸ್ಯರೇ ಪ್ರಮುಖರಾಗಿದ್ದು ಗ್ರಾಹಕರ ವಹಿವಾಟು ಉತ್ತಮವಾಗಿ ಸುಲಲಿತವಾಗಿ ನಡೆಯಲು ನಡೆಯುತ್ತಾ ಮಾಡಿರುವ ಜೊತೆಯಲ್ಲಿ DTS, NEFT ಮತ್ತು UPI ಸ್ಕ್ಯಾನ್ ಕೋಡ್, ಗೂಗಲ್ ಪೇ ಮತ್ತು ಫೋನ್ಪೇ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತದೆ. ಸೊಸೈಟಿಯ ಕೇಂದ್ರ ಕಚೇರಿ ಮತ್ತು ಆರೋಗ್ಯ ಶಾಖೆಯಲ್ಲಿ ಇ ಶಾಪಿಂಗ್ ಸೌಲಭ್ಯದ ಜೊತೆಯಲ್ಲಿ ಉಳಿತಾಯ ಖಾತೆ, ನಿತ್ಯನಿಧಿ ಖಾತೆ, ನಿಶ್ಚಿತ ಠೇವಣಿಗಳಿಗೆ ಉತ್ತಮವಾದ ಬಡ್ಡಿ ದರವನ್ನು ನೀಡುತ್ತಿದ್ದೇವೆ. ಆಭರಣ ಸಾಲ, ಆಸ್ತಿ ಆಧಾರ ಸಾಲ ಮತ್ತು ಠೇವಣಿಗಳ ಮೇಲಿನ ಸಾಲ ಈ ಎಲ್ಲ ಸವಲತ್ತುಗಳಿಂದ ಸೊಸೈಟಿಯ ವಹಿವಾಟು ಹೆಚ್ಚುತ್ತಿರುವುದನ್ನು ನಮಗೆಲ್ಲ ತಿಳಿಸಲು ಅತೀವ ಸಂತೋಷವಾಗುತ್ತದೆ. ಖಾತೆಗಳಲ್ಲಿ ನಡೆಸುತ್ತಿರುವ ಎಲ್ಲ ವಹಿವಾಟಿನ ಮಾಹಿತಿ ತಕ್ಷಣವೇ ಮೊಬೈಲ್ಗೆ ಸಂದೇಶದ SMS ಮೂಲಕ ತಲುಪುವ ಸೌಲಭ್ಯವೂ ಕೂಡ ಮಾಡಿರುತ್ತೇವೆ. ಹಾಗೂ ನಮ್ಮ ಸೊಸೈಟಿಯ ಸದಸ್ಯರು ಮತ್ತು ಅವರ ಕುಟುಂಬದವರಿಗೆ ಯಶಸ್ವಿ ಆರೋಗ್ಯ ರಕ್ಷಣಾ ಯೋಜನೆ ಸೌಲಭ್ಯವನ್ನು ಸೊಸೈಟಿಯಲ್ಲಿ ನಿಯಮಾನುಸಾರ ಸರ್ಕಾರದಿಂದ ಮಾಡಿಸಿಕೊಟ್ಟಿದ್ದೇವೆ. ನಮ್ಮ ಸೊಸೈಟಿಯ ವಹಿವಾಟು ಸದಸ್ಯರುಗಳ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿರುತ್ತದೆ. ಹಾಗೂ 1999-2000ರಿಂದ 2017-2018ರವರೆಗೆ ಮತ್ತು 20 ವರ್ಷಗಳ ಮರು ಲೆಕ್ಕ ಪರಿಶೋಧನೆಯಲ್ಲಿ 17 ವರ್ಷಗಳ ಪರಿಶೋಧನೆ ಯಶಸ್ವಿಯಾಗಿ ಮುಗಿದು ಬಾಕಿ ಇನ್ನು 3 ವರ್ಷಗಳ ಪರಿಶೋಧನೆಯ ನಂತರ ಕೊನೆಯ ವರದಿ ಲಭಿಸುತ್ತದೆ. ನಂತರ ಪೂರ್ವಿಕೆರೆ ರಸ್ತೆಯಲ್ಲಿರುವ ಸೊಸೈಟಿಯ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣವನ್ನು ಪ್ರಾರಂಭ ಮಾಡಲಾಗುತ್ತದೆ ಎಂದು ತಮಗೆಲ್ಲರಿಗೂ ತಿಳಿಸಲು ಸಂತೋಷವಾಗುತ್ತದೆ. ತಮಗೆಲ್ಲರಿಗೂ ಬರುವಂಥ ಎಲ್ಲ ಸದಸ್ಯರಿಗೆ ನಮ್ಮ ಈ ಬ್ಯಾಂಕಿನ ಏಳಿಗೆಗೆ ಸದಸ್ಯರೇ ನಮ್ಮನೆ ದೇವರುಗಳು. ನಿಮ್ಮ ವಹಿವಾಟು ನಮ್ಮ ಸೊಸೈಟಿಯಲ್ಲಿ ದಯಮಾಡಿ ವಹಿವಾಟು ಮಾಡಿದ್ರೆ ಮಾತ್ರ ನಮ್ಮ ಸೊಸೈಟಿ ಏಳಿಗೆಗೆ ಕಾರಣ. ಇವೆಲ್ಲ ಸಹಕಾರದಿಂದ ನೀವೇ ನಮ್ಮನೆ ದೇವರುಗಳು. ಸೊಸೈಟಿ ಅಭಿವೃದ್ಧಿ ಪಥದತ್ತ ಸಾಗಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನನಗೆ ಅಧ್ಯಕ್ಷ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನನಗೆ ವಂದಿಸ್ತಾ ನನ್ನ ಮಾತು ಜೈ ಕರ್ನಾಟಕ.